ಯಾಕಂದರೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮೈಸೂರು ವಿಭಾಗದಲ್ಲಿ ಖಾಲಿ ಇರುವಂತಹ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ, ಎಜುಕೇಷನ್ ಏನಾಗಿರಬೇಕು, ವಯೋಮಿತಿ ಏನು, ಅಪ್ಲೈ ಮಾಡೋದು ಹೇಗೆ, ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮೈಸೂರು ವಿಭಾಗದಲ್ಲಿ ಖಾಲಿ ಇರುವಂತಹ ಹುದ್ದೆಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಹಾಗಾದರೆ ಯಾವ ಹುದ್ದೆಗೆ ಅಂತೇಳಿ ನಾವು ನೋಡಿದ್ರೆ, ಸಹಾಯಕ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು ADPM ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದು ಎಷ್ಟು ಹುದ್ದೆಗಳು ಅಂತೇಳಿ ನಾವು ನೋಡಿದ್ರೆ, ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಮತ್ತು ಈ ಒಂದು ಹುದ್ದೆಗೆ ಎಜುಕೇಷನ್ ಏನಾಗಿರಬೇಕು ಅಂತೇಳಿ ನಾವು ನೋಡಿದ್ರೆ, BE CS E&C IS ಎಜುಕೇಷನನ್ನು ಮಾಡಿರಬೇಕು, ಅಥವಾ MCA BCA ಎಜುಕೇಷನನ್ನು ಮಾಡಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಈ ಒಂದು ಹುದ್ದೆಗೆ ವೇತನ ಎಷ್ಟಿರುತ್ತೆ ಅಂತೇಳಿ ನಾವು ನೋಡಿದ್ರೆ 30,000 ರೂಪಾಯಿಗಳ ಒಂದು ವೇತನವನ್ನು ಇವರು ನಿಗದಿಪಡಿಸಿದ್ದಾರೆ. ಮತ್ತು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂದರೆ, ಇದು ಆನ್ಲೈನ್ ಮುಖಾಂತರನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಆನ್ಲೈನಲ್ಲಿ ಎಲ್ಲಿ ಅಂತ ಹೇಳಿ ನಾವು ನೋಡಿದ್ರೆ, ಅಧಿಕೃತ ವೆಬ್ಸೈಟ್ ಆದ mysuru.nic.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಇವು ಸಂಪೂರ್ಣ ಗುತ್ತಿಗೆ ಆಧಾರಿತ ಹುದ್ದೆಗಳಾಗಿರುತ್ತವೆ. ಇದನ್ನು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತೇಳಿ ನಾವು ನೋಡಿದ್ರೆ, ಮೆರಿಟ್ ಆಧಾರದ ಮೇಲೆ ಈ ಒಂದು ಆಯ್ಕೆಯನ್ನು ಮಾಡ್ಕೊತೀವಿ ಅಂತ ಹೇಳೋದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಹಾಕಲಿಕ್ಕೆ ಆರಂಭಿಕ ದಿನಾಂಕ ಯಾವುದು, ಕೊನೆಯ ದಿನಾಂಕ ಯಾವುದು ಅಂತೇಳಿ ನಾವು ನೋಡಿದ್ರೆ, ಆರಂಭಿಕ ದಿನಾಂಕ ಬಂದು 29/7/2025 ಆರಂಭಿಕ ದಿನಾಂಕವಾಗಿರುತ್ತದೆ. 12/8/2025 ಕೊನೆಯ ದಿನಾಂಕವಾಗಿರುತ್ತದೆ. 12/8/2025 ಕೊನೆಯ ದಿನಾಂಕವಾಗಿರುತ್ತದೆ. ಈ ದಿನಾಂಕದೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಈ ಕೊನೆಯ ದಿನಾಂಕವರೆಗೂ ನೀವು ಅರ್ಜಿ ಹಾಕಲಿಕ್ಕೆ ಕಾಯ್ಕೋಗ್ಬಿಡಿ, ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ, ಈ ಒಂದು ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮೈಸೂರು ವಿಭಾಗದಲ್ಲಿ ಭೇಟಿಯನ್ನು ನೀಡಿ ಹೆಚ್ಚಿನ ಮಾಹಿತಿಯನ್ನು ಸಹ ನೀವು ಪಡ್ಕೋಬೋದಾಗಿರುತ್ತದೆ. ಅದೇ ರೀತಿ ಈ ಒಂದು ನಂಬರ್ಗೆ, ದೂರವಾಣಿ ನಂಬರನ್ನು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಸಹ ಪಡ್ಕೋಬೋದಾಗಿರುತ್ತದೆ. ಕಚೇರಿ ವೇಳೆಯಲ್ಲಿ ಕಾಲ್ ಮಾಡಿದ್ರೆ ಇದಕ್ಕೆ ನಿಮಗೆ ಆನ್ಸರನ್ನು ಮಾಡ್ತಾರೆ. ಅದೇನು ಅಂತ ಹೇಳಿ ನಾವು ನೋಡಿದ್ರೆ, 08212524 ಅಥವಾ 08212524 ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಸಹ ನೀವು ಪಡ್ಕೋಬೋದಾಗಿರುತ್ತದೆ. ಯಾರು ಗ್ರಾಮ ಪಂಚಾಯಿತಿಯಲ್ಲಿ ಹುದ್ದೆಗಳನ್ನು ಮಾಡಬೇಕು ಅಂದ್ಕೊಂಡಿದ್ರೆ, ಈ ಪಂಚಾಯತ್ ಯೋಜನೆಯಡಿ ಒಂದು ಹುದ್ದೆಯನ್ನು ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ, ಈ ಒಂದು ಅವಕಾಶವನ್ನು ಬಳಸ್ಕೊಳ್ಳಿ. ಮತ್ತು ಈ ಒಂದು ಹುದ್ದೆಗೆ ಯಾರು ಎಲಿಜಿಬಲ್ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ, ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗೆ ಇದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.